ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಅರ್ಥಶಾಸ್ತ್ರದ ಒಂದು ದ್ವಿತೀಯ PUCಯ ಅರ್ಥಶಾಸ್ತ್ರದ ನೀಲನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅದನ್ನು ನೀವು ಯಾವ ರೀತಿ ತಿಳ್ಕೊಂಡ್ರೆ ಸುಲಭವಾಗಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು ಅನ್ನೋದನ್ನು ನೋಡೋಣ. ಮತ್ತು ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರನೇ, ಅಂದರೆ ಈ ನೀಲನಕ್ಷೆಯ ಪ್ರಕಾರನೇ ಪ್ರಶ್ನೆಗಳು ಬರ್ತಾವ ಅಥವಾ ಇಲ್ಲವಾ ಅನ್ನೋದನ್ನು ಕೂಡ ನಾವು ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ನಮಗೆ ಈ ಬೋಧನಾ ಅವಧಿಯ ಬಗ್ಗೆ ಏನು ನಾವು ತಿಳ್ಕೊಳ್ಬೇಕಾಗಿಲ್ಲ, ಇದು ಶಿಕ್ಷಕರಿಗೆ. ಈಗ ನಮಗೆ ಈ ಅರ್ಥಶಾಸ್ತ್ರದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಅಂತ ಇದೆ, ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಅಂತ 2 ಭಾಗಗಳಿವೆ ಅರ್ಥಶಾಸ್ತ್ರದಲ್ಲಿ ನಮಗೆ. ಈಗ ಅರ್ಥಶಾಸ್ತ್ರದಲ್ಲಿ ಬಹಳಷ್ಟು ಚಾಪ್ಟರ್ಗಳಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರದ ಇದರಲ್ಲಿ ಒಂದು 5 ಚಾಪ್ಟರ್ಗಳಿವೆ. ಇಲ್ಲಿ ಪರಿಚಯದಲ್ಲಿ ನೋಡಿ ಎಷ್ಟೆಷ್ಟು ಅಂಕ ಅಂತ ಇದೆ, ಆಮೇಲೆ ನೋಡೋಣ. ಈಗ ಮೊದಲಿಗೆ 1 ಅಂಕದ 20 ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ 10 ಮತ್ತು ಇದರಲ್ಲಿ 10, 1 ಅಂಕದ 20 ಪ್ರಶ್ನೆಗಳು ಅಂತಿದೆ. ಅಂದರೆ ನಮಗೆ ಈಗ ಕ್ವಶನ್ ಪೇಪರ್ನಲ್ಲಿ 1ರಿಂದ 20 ಸೀರಿಯಲ್ ಆಗಿ ಪ್ರಶ್ನೆಗಳಿವೆಯಾ? ಇಲ್ಲ. ಇಲ್ಲಿ ಏನಾಗ್ತದೆ ಅಂದರೆ ಕ್ವಶನ್ ಪೇಪರ್ನಲ್ಲಿ 11ನೇ ಪ್ರಶ್ನೆ ಇದೆ, ಅಲ್ಲೇ ನಿಮಗೆ 5 ಅಂಕಗಳು ಬರ್ತವೆ. ಅಂದರೆ ಅದು ಹೊಂದಿಸಿ ಬರೆಯಿರಿ. ಯಾವ ರೀತಿ ಬರ್ತವೆ ಅನ್ನೋದನ್ನು ಈಗ ನಾವು ನೋಡೋಣ. ಈ 1 ಅಂಕದ ಪ್ರಶ್ನೆ ನೋಡಿ, ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. 2025-26ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನು ಇದರವರು ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಭಾಗ ಎ ಅನ್ನು ನಾವು ನೋಡ್ತಾ ಇದ್ದೀವಿ. ಭಾಗ ಎಲ್ಲಿ ನೋಡಿ, ಭಾಗ ಎ ಅನ್ನು ನಾವು ಯಾಕೆ ಸರಿಯಾಗಿ ಇದು ಮಾಡಬೇಕಂದ್ರೆ ಇಲ್ಲಿ ನಮಗೆ ಭಾಗ ಎದಲ್ಲಿ ಯಾವುದೇ ಚಾಯ್ಸು ಇರೋದಿಲ್ಲ, ಎಲ್ಲವನ್ನು ನಾವು ಬರೀಬೇಕಾಗ್ತದೆ. ಮೊದಲಿಗೆ ಏನಿದೆ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿವೆ. ಇವೇನಿದಾವೆ 1 ಅಂಕದ 5 ಪ್ರಶ್ನೆ 5 ಅಂಕ. ಇಲ್ಲಿ ಭಾಗ ಎದಲ್ಲಿ 1ನೇದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಇಲ್ಲಿ ನೋಡಿ ನಮಗೆ 5 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಂತರ ಈ ಇದರಲ್ಲಿ ಏನು ಭಾಗ ಎ ಅಲ್ಲಿ 2, ಇದರಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ನೀವು ಈಗ ಸ್ವಲ್ಪ ಒಂದು ನಾನು ಹೇಳೋದೇನೆಂದ್ರೆ, ನಾವೆಲ್ ಥರ ಒಂದು ಕಾದಂಬರಿ ಓದ್ತೀವಲ್ಲ ಆ ಥರ ಆದರೂ ಓದಿ ಇಟ್ಕೊಂಡಿದ್ರೆ ನಿಮಗೆ ಇಲ್ಲಿ ಗೆಸ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ತುಂಬ ಡೀಪಾಗಿ ಓದಬೇಕಂತೇನೂ ಇಲ್ಲ. ನೀವು ಜಸ್ಟ್ ಒಂದು ಕಾದಂಬರಿ ಥರ ಓದ್ಕೊಂಡಿದ್ರು ಕೂಡ ನಿಮಗೆ ಯಾವುದು ಅಂತ 1-3 ನಿಮಗೆ ಗೊತ್ತಾದರೆ ಉಳಿದದ್ದನ್ನು ನೀವು ಸರಿಯಾಗಿ ಗೆಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಇದನ್ನು ನೋಡಿದ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ. ಇಲ್ಲಿ ಓದಿದ ತಕ್ಷಣ ಇಲ್ಲಿ ಯಾವ ಒಂದು ಪದ ಅದಕ್ಕೆ ಸೂಕ್ತ ಆಗ್ತದೆ ಅಂತ ನೀವು ಸ್ವಲ್ಪ ಓದ್ಕೊಂಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ತದೆ. ಆದ ಕಾರಣ ಈ ಸುಲಭವಾಗಿ ಈ 5 ಅಂಕಗಳನ್ನು ನೀವು ಗಳಿಸಬಹುದು. ಇಲ್ಲಿ ನಾನು ಹೇಳಿದ ಹಾಗೆ ಈಗ 3ನೇ ಭಾಗದಲ್ಲಿ ನೋಡಿ, 3ನೇ ಭಾಗದಲ್ಲಿ 11ನೇ ಪ್ರಶ್ನೆಗೆ ನಮಗೆ 5 ಅಂಕಗಳು. ಇಲ್ಲೂ ಕೂಡ ಅಷ್ಟೇ, ನೀವು ಸ್ವಲ್ಪ ಲೈಟಾಗಿ ಓದ್ಕೊಂಡಿದ್ರು ಕೂಡ ನೀವೊಂದು 2-3 ಸರಿಯಾಗಿ ಮ್ಯಾಚ್ ಮಾಡಿದರೆ ಉಳಿದದ್ದು ಕೂಡ ಮ್ಯಾಚ್ ಆಗ್ತದೆ. ಆದ ಕಾರಣ ಇಲ್ಲಿ ನಿಮಗೆ 1 ಸರಿಯಾಗಿ ಮ್ಯಾಚ್ ಮಾಡಿದರೆ 1 ಅಂಕ, ಈ ರೀತಿ 5ಅನ್ನು ಕೂಡ ಸರಿಯಾಗಿ ನೀವು ಹೊಂದಿಸಿದರೆ 5 ಅಂಕ ನಿಮಗೆ ದೊರೀತದೆ. ಇಲ್ಲಿ ಒಂದೇ 11ನೇ ಪ್ರಶ್ನೆಯ ಅಡಿಯಲ್ಲಿ 5 ಅಂಕಗಳು ನಮ್ಗೆ ಬರ್ತವೆ. ಹಾಗಾಗಿ ಏನಾಗ್ತದೆ ಅಂದರೆ 20 ಪ್ರಶ್ನೆ ಅಂದರೆ ನಮಗೆ ಇಲ್ಲಿರುವ 16 ಪ್ರಶ್ನೆ ಮಾತ್ರ. ಇವು ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಅನ್ನೋದು 12ರಿಂದ 16ನೇ ಪ್ರಶ್ನೆ ಇವೆ, ಇದಕ್ಕೆ 5 ಅಂಕ. ಈಗ ನಾವು ಭಾಗ ಎ ಅಲ್ಲಿ ಒಟ್ಟು 20 ಅಂಕ, ಇಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ, ಎಲ್ಲ ಕಡ್ಡಾಯವಾಗಿರ್ತವೆ. ನೋಡಿ, ಭಾಗ ಎ ಅಲ್ಲಿ ಯಾವ ಒಂದು ಪಾಠದಿಂದ, ಪರಿಚಯದಿಂದ 1 ಅಂಕ ಇದೆ, ಅನುಭೋಗಿಯ ವರ್ತನೆ ಸಿದ್ಧಾಂತಕ್ಕೆ 3 ಅಂಕ ಇವೆ, ಉತ್ಪಾದನೆ ಮತ್ತು ವೆಚ್ಚಕ್ಕೆ 2 ಅಂಕ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಇದಕ್ಕೆ 3 ಅಂಕ, ಮಾರುಕಟ್ಟೆ ಸಮತೋಲನಕ್ಕೆ 1 ಅಂಕ. ಈ ರೀತಿ ಈ ಮೊದಲ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಕ್ಕೆ 10 ಅಂಕ ಬಂತು. ಇನ್ನು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ ಕೂಡ ಪೀಠಿಕೆಗೆ 1 ಅಂಕ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರಕ್ಕೆ 2 ಅಂಕ, ಹಣ ಮತ್ತು ಬ್ಯಾಂಕಿಂಗಿಗೆ 2 ಅಂಕ, ಆದಾಯ ಮತ್ತು ಉದ್ಯೋಗದ ನಿರ್ಧಾರ 2 ಅಂಕ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಗೆ 1 ಅಂಕ, ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಇವಕ್ಕೆ 2 ಅಂಕ. ಈ ರೀತಿ ಪ್ರಶ್ನೆಗಳನ್ನು ಎಲ್ಲ ಪಾಠಗಳಿಂದ ಪ್ರಶ್ನೆಗಳು ಬಂದಂತೆ ಆದವು. ಆದರೆ ಇಲ್ಲಿ ಅನುಭೋಗಿಯ ವರ್ತನೆ ಸಿದ್ಧಾಂತಕ್ಕೆ 3 ಅಂಕ ಇದೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತಕ್ಕೂ ಕೂಡ 3 ಅಂಕ ಇದೆ. ಈ ರೀತಿ ಸ್ವಲ್ಪ ಹೆಚ್ಚಿನ ವೇಟೇಜ್ ಇರುವಂತಹ ಒಂದು ಅಧ್ಯಾಯಗಳು ಈ 1 ಅಂಕದ ಇದರಲ್ಲಿ. ಇನ್ನು 2 ಅಂಕದ ಪ್ರಶ್ನೆಗಳು ನೋಡಿ, 2 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ ರೀತಿ ಬರ್ತವೆ. ಭಾಗ ಬಿ ಅನ್ನು ಈಗ ನೋಡೋಣ. ಭಾಗ ಬಿ ಅಲ್ಲಿ ಈಗ ಭಾಗ ಎದಲ್ಲಿ ಮಾತ್ರ ಯಾವುದೇ ಚಾಯ್ಸ್ ಇರೋದಿಲ್ಲ. ಭಾಗ ಬಿ ಅಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಿಂದ 5 ಪ್ರಶ್ನೆ ಕೇಳ್ತಾರೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಿಂದ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ನೀವು ಬರೆಯಬೇಕಾದದ್ದು ಎಷ್ಟು ನೋಡಿ, ಕೇವಲ 6 ಪ್ರಶ್ನೆಗಳನ್ನು ಬರೆದರೆ ಸಾಕು. ನೀವು 10 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳನ್ನು ನೀವು ಬರೆದರೂ ಕೂಡ ಸಾಕಾಗ್ತದೆ. ಯಾವ ರೀತಿ ಪ್ರಶ್ನೆಗಳಿರ್ತವೆ ಅನ್ನೋದನ್ನು ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋಣ.
ನೋಡಿ, ಭಾಗ ಬಿ ಯಲ್ಲಿ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ. ನೋಡಿ, ಭಾಗ ಬಿ, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಟೋಟಲ್ ಆಗಿ 17ರಿಂದ 26 10 ಪ್ರಶ್ನೆಗಳಿವೆ. 10 ಪ್ರಶ್ನೆಗಳು ನಮಗೆ ಇಲ್ಲಿ ಕಾಣಿಸ್ತವೆ. ಇದರಲ್ಲಿ 6 ಪ್ರಶ್ನೆಗಳಿಗೆ ಬರೆದರೂ ಕೂಡ ನಮಗೆ 12 ಅಂಕ ದೊರೆಯುತ್ತದೆ. ಇಲ್ಲಿ ನೀವು ಏನು ಮಾಡಬಹುದು ನೋಡಿ, ಈ ಒಂದು 2 ಅಂಕದ ಪ್ರಶ್ನೆಗಳಲ್ಲಿ ನೀವು ಎಲ್ಲ ಚಾಪ್ಟರ್ಗಳನ್ನು ಓದಬೇಕು ಅಂತ ಏನೂ ಇಲ್ಲ. ನೀವು ಇಲ್ಲಿ ನೋಡಿ, ಪರಿಚಯದಿಂದ ಒಂದೇ ಪ್ರಶ್ನೆ ಬರುತ್ತೆ, ಅನುಭೋಗಿಯ ವರ್ತನೆ ಸಿದ್ಧಾಂತದಿಂದ 1 ಪ್ರಶ್ನೆ ಬರ್ತದೆ, ಉತ್ಪಾದನೆ ಮತ್ತು ವೆಚ್ಚಗಳಿಂದ 2 ಪ್ರಶ್ನೆ ಬರುತ್ತೆ, 1 ಪ್ರಶ್ನೆ ಬರುತ್ತೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಇಲ್ಲಿ 2 ಅಂಕದ 2 ಪ್ರಶ್ನೆ ಬರ್ತವೆ. ಮಾರುಕಟ್ಟೆ ಸಮತೋಲನದಲ್ಲಿ ಯಾವುದೇ 2 ಅಂಕದ ಪ್ರಶ್ನೆ ಇಲ್ಲ, ಅಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಓದೋ ಏನು ಜರೂರು ಇಲ್ಲ. ಇನ್ನು ಪೀಠಿಕೆಯಲ್ಲಿ ಯಾವುದೇ ಬರೋದಿಲ್ಲ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ 2 ಅಂಕದ 2 ಪ್ರಶ್ನೆ ಬರ್ತವೆ. ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ ಬರೋದಿಲ್ಲ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಇದರಲ್ಲಿ ಒಂದೇ ಒಂದು ಪ್ರಶ್ನೆ ಬರುತ್ತೆ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಯಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತವೆ. ಈಗ ನೀವು ಇದನ್ನು ನೋಡೋದಾದರೆ, ಈಗ ನೀವು ಯಾವುದಾದ್ರೂ ಇಲ್ಲಿ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ನಿಮಗೆ ಈಸಿ ಅನಿಸಿದರೆ, ಇಲ್ಲಿ ನೀವು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ 4 ಚಾಪ್ಟರ್ಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ, 2 ಅಂಕದ ಪ್ರಶ್ನೆ ಓದ್ಕೊಂಡ್ರೆ, ಮತ್ತು ಇಲ್ಲಿ ಒಂದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಇಲ್ಲಿ ಓದ್ಕೊಂಡ್ರೆ 7 ಪ್ರಶ್ನೆಗಳಿಗೆ ನೀವು ತಯಾರಾದಂಗೆ ಆಗ್ತದೆ. ಈಗ ನಾನು ಹೇಳೋದು, ಇಲ್ಲಿ 4 ಚಾಪ್ಟರ್ಗಳು, ಇಲ್ಲಿ 1 ಚಾಪ್ಟರ್, ಇಷ್ಟು ಓದ್ಕೊಂಡ್ರೆ ನೀವು 7 ಪ್ರಶ್ನೆಗಳಿಗೆ ತಯಾರಾದಂಗೆ ಆಗ್ತದೆ. ನಿಮಗೆ ಕೇಳಿದ್ದಷ್ಟು 6 ಪ್ರಶ್ನೆ, 6 ಪ್ರಶ್ನೆಗೆ ನೀವು ಇನ್ನೂ ಒಂದು ಹೆಚ್ಚಿಗೆ ನೀವು ಓದ್ಕೊಂಡಂಗೆ ಆಗ್ತದೆ. ಆರಾಮಾಗಿ ಈ 6 ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. 10ರಲ್ಲಿ 6ಕ್ಕೆ ಆರಾಮಾಗಿ ಉತ್ತರಿಸ್ಬೋದು, ಕೇವಲ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಮತ್ತು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಅಥವಾ ನಿಮಗೆ ಇದೇ ರೀತಿ ನಿಮಗೆ ಯಾವ ಒಂದು ಪಾಠ ಲೆಸನ್ ಈಸಿ ಅನಿಸುತ್ತೆ ಆ ರೀತಿ ಕೂಡ ನೀವು ಮಾಡಬಹುದು. ಈಗ ನನಗೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲೇ ನನಗೆ ಈಸಿ ಅನಿಸ್ತವೆ ಪಾಠಗಳಂತಂದರೆ, ಇದರಲ್ಲಿ ನೀವು ತಯಾರಾಗಿ ಇಲ್ಲಿ ಯಾವುದಾದ್ರೂ ಒಂದು ಪಾಠವನ್ನು ತಯಾರಾಗಿ ಕೂಡ ನೀವು ಹಾಗೆ ಅಂಕಗಳನ್ನು ಗಳಿಸಬಹುದು. ಇನ್ನು ಈಗ ನಾವು ಭಾಗ ಸಿ ಯಲ್ಲಿ ನೋಡೋಣ. ಭಾಗ ಸಿ ಯಲ್ಲಿ ಯಾವ ರೀತಿ ಇದೆ? 4 ಅಂಕದ ಪ್ರಶ್ನೆಗಳು ಭಾಗ ಸಿ ಯಲ್ಲಿ. ಭಾಗ ಸಿ ಯಲ್ಲಿ ಕೂಡ ಏನಾಗಿದೆ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಇಷ್ಟು 9 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಬರೀಬೇಕು? 9 ಪ್ರಶ್ನೆಗಳಲ್ಲಿ ನೀವು ಕೇವಲ 5 ಪ್ರಶ್ನೆಗಳನ್ನು ಬರೀಬೇಕು. 4 ಅಂಕದ 5 ಪ್ರಶ್ನೆ ಅಂದರೆ 20 ಅಂಕ. ಅದು ಯಾವ ರೀತಿ ಕೇಳ್ತಾರೆ ಅನ್ನೋದು ನೋಡ್ಕೊಂಡು ಬರೋಣ. ನೋಡಿ, ಭಾಗ ಸಿ ಯಲ್ಲಿ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಯಾವುದಾದ್ರೂ 5 ಪ್ರಶ್ನೆ, ಎಷ್ಟು ಪ್ರಶ್ನೆ ಕೇಳ್ತಾರೆ? 9 ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, 27, 28, ನೋಡಿ 29, 30, 31, 32 ಹೀಗೆ 35ರವರೆಗೆ ನಮಗೆ ಪ್ರಶ್ನೆಗಳು ಇವೆ. ಅಂತಂದರೆ ಒಟ್ಟು ನಮಗೆ 9 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. 9ರಲ್ಲಿ ನಾವು ಕೇವಲ 5 ಪ್ರಶ್ನೆಗಳನ್ನು ಬರೀಬೇಕು. 9ರಲ್ಲಿ 5 ಪ್ರಶ್ನೆಗಳನ್ನು ಮಾತ್ರ ನಾವು ಬರೀಬೇಕು. ನೋಡಿ, ಇಲ್ಲಿ ಯಾವ ಪಾಠಕ್ಕೆ ಎಷ್ಟು ಇದೆ? ಪರಿಚಯದಲ್ಲಿ 1 ಕೇಳ್ತಾರೆ, ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಕೇಳ್ತಾರೆ, ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಯಾವುದೇ ಇದಿಲ್ಲ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ 1, ಮಾರುಕಟ್ಟೆ ಸಮತೋಲನಕ್ಕೆ ದಲ್ಲಿ 1 ಕೇಳ್ತಾರೆ. ಇನ್ನು ಪೀಠಿಕೆಯಲ್ಲಿ 1, ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ 1, ಆದಾಯ ಮತ್ತು ಉದ್ಯೋಗದ ನಿರ್ಧಾರದಲ್ಲಿ 1, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಯಲ್ಲಿ 1, ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 1. ಇಲ್ಲಿ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯವನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ 4ಕ್ಕೆ 4 ಇವು ಬರ್ತವೆ. ಆಮೇಲೆ ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ಚಾಪ್ಟರ್ ಪೀಠಿಕೆ ಮತ್ತು ಹಣ ಮತ್ತು ಬ್ಯಾಂಕಿಂಗ್ ಇವೆರಡು ಓದ್ಕೊಂಡ್ರೆ ನೀವು ಒಂದು ಹೆಚ್ಚಿಗೆ ಓದ್ಕೊಂಡಂಗೆ ಆಗ್ತದೆ. ಅಂದರೆ ನೀವು ಬರೀಬೇಕಾದದ್ದು 9ರಲ್ಲಿ 5, ನೀವು 6 ಪ್ರಶ್ನೆಗಳಿಗೆ ರೆಡಿ ಆದಾಗೆ ಆಗ್ತದೆ. ಈ ಕೊನೆಯ ಚಾಪ್ಟರ್ಗಳನ್ನು ಬಿಟ್ಟರೂ ಕೂಡ ನೀವು ನಡೀತದೆ, ಇಲ್ಲಿ ಓದಲಿಲ್ಲ ಅಂದರೂ ಕೂಡ ನೀವು ನಡೆಯುತ್ತೆ. ಇನ್ನು ಭಾಗ ಡಿ ಅನ್ನು ನೋಡೋಣ. ಭಾಗ ಡಿ ಯಲ್ಲಿ 6 ಅಂಕಗಳ 5 ಪ್ರಶ್ನೆಗಳು. ನೋಡಿ, 6 ಅಂಕಗಳ 5 ಪ್ರಶ್ನೆ ಕೇಳ್ತಾರೆ. ಎದರಲ್ಲಿ ಕೇಳ್ತಾರೆ? ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, 3 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 5 ಪ್ರಶ್ನೆ ಕೇಳ್ತಾರೆ, ನೀವು 3 ಬರೀಬೇಕು. ಯಾವ ರೀತಿ ಪ್ರಶ್ನೆಗಳಿರ್ತವೆ ಭಾಗ ಡಿ ನೋಡಿ ಬರೋಣ.
ನೋಡಿ, ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದೊಂದಕ್ಕೆ 6 ಅಂಕ. ಒಂದೊಂದಕ್ಕೆ 6 ಅಂಕ. ಇಲ್ಲಿ ನಮಗೆ 5 ಪ್ರಶ್ನೆಗಳು ಕಾಣಲಿಕ್ಕೆ ಸಿಗ್ತವೆ. ಇಲ್ಲಿ 5 ಪ್ರಶ್ನೆಗಳಲ್ಲಿ ನಾವು ಯಾವುದಾದ್ರೂ 3 ಪ್ರಶ್ನೆಗಳನ್ನು ಬರೀಬೇಕು. ಈಗ ನಾವು ಯಾವ ರೀತಿ ಇದನ್ನು ಮಾಡ್ಬೋದು ನೋಡಿ. ಇಲ್ಲೂ ಕೂಡ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಿಂದ ನೀವು ಸರಿಯಾಗಿ ಓದ್ಕೊಂಡ್ರೆ ಇಲ್ಲಿ 2 ಪ್ರಶ್ನೆಗಳು ಬಂದ್ಬಿಡ್ತವೆ. ಆಮೇಲೆ ನಿಮಗೆ ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ ಕೂಡ ನೀವು ಯಾವುದಾದ್ರೂ ಒಂದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಹಣ ಮತ್ತು ಬ್ಯಾಂಕಿಂಗ್, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಇಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ, ಯಾವ ಚಾಪ್ಟರ್ಗಳು ಈಸಿ ಅನಿಸ್ತವೆ, 6 ಅಂಕದ ಪ್ರಶ್ನೆಗಳಿಗೆ ಬರೀಲಿಕ್ಕೆ ಯಾವ ಚಾಪ್ಟರ್ಗಳು ಈಸಿ ಅನಿಸ್ತವೆ, ಆ 3 ಚಾಪ್ಟರ್ಗಳನ್ನು ನೀವು ಓದಿದ್ರೆ ಚೆನ್ನಾಗಿ ಓದ್ಕೊಂಡ್ರೆ ಸಾಕು, ನೀವು 3 ಅಂಕದ ಪ್ರಶ್ನೆಗಳನ್ನು ಬರೀಬಹುದು. ಇಲ್ಲಿ ನೋಡಿ 1, 2, 3, 4, 5 ಚಾಪ್ಟರ್ಗಳಿಂದ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅಂದರೆ 5 ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೀವು ಯಾವುದಾದ್ರೂ 3 ಚಾಪ್ಟರ್ಗಳು ನಿಮಗೆ ಯಾವ ಸುಲಭ ಅನಿಸ್ತವೆ ಆ 3 ಚಾಪ್ಟರ್ಗಳನ್ನು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಇಲ್ಲಿ 18 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಇನ್ನು ಭಾಗ ಇ ನೋಡಿ, 5 ಅಂಕಗಳ 3 ಪ್ರಶ್ನೆಗಳು. ಇಲ್ಲೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಿಂದ 2 ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಿಂದ ಕೇವಲ 1 ಬರ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯದಿಂದ ಅಂದಮೇಲೆ ನೀವು ಇಲ್ಲಿ 5 ಅಂಕಗಳ 3 ಪ್ರಶ್ನೆಗಳಲ್ಲಿ ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಇದನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ ಯಾವುದೇ 5 ಅಂಕಗಳನ್ನು ಓದಿಲ್ಲ ಅಂದ್ರೂ ನಡೀತದೆ. ಒಟ್ಟಾಗಿ ಇಲ್ಲಿ ನಾವು ಈಗ 5 ಅಂಕಗಳ ಪ್ರಶ್ನೆಗಳನ್ನು ಕೂಡ ನೋಡಿ ಬರೋಣ. ನೋಡಿ, ಕೆಳಗಿನ ಯಾವುದಾದರೂ 2 ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಯಾವುದಾದ್ರೂ 2 ಅಂದಿದ್ದಾರೆ. ನೋಡಿ, 41, 42, 43 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಯಾವ ಪ್ರಶ್ನೆ ತುಂಬಾ ಸುಲಭ ಅನಿಸ್ತದೆ ಆ ರೀತಿಯ ಪ್ರಶ್ನೆಗಳನ್ನು ನೀವು ಇದೇ ರೀತಿಯ ಪ್ರಶ್ನೆಗಳನ್ನ ಪ್ರತಿ ವರ್ಷ ಕೇಳ್ತಾ ಇರ್ತೆ. ಆ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದರೆ ಈಗ 41, 42, 43 3 ಪ್ರಶ್ನೆಗಳಿವೆ. ಇದರಲ್ಲಿ ನಿಮಗೆ ಯಾವ 2 ಪ್ರಶ್ನೆಗಳ ಮಾದರಿಗಳು ತುಂಬ ಸುಲಭ ಅನಿಸ್ತವೆ ಆ 2ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಪ್ರತಿ ವರ್ಷ ಅದೇ ಥರ ಕೇಳ್ತಾರೆ. ಇಲ್ಲಿ ಕೂಡ ನಾನು ಹೇಳಿದೆ, ಈಗ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಮತ್ತು ಮಾರುಕಟ್ಟೆ ಸಮತೋಲನ ಈ ಪ್ರಶ್ನೆಗಳಿಂದ ಏನು 5 ಅಂಕಗಳ ಪ್ರಶ್ನೆ ಕೇಳ್ತಾರೆ ಇವು ಸುಲಭ ಅನಿಸಿದರೆ ಇವೇ ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಈ ಸಮಗ್ರ ಅರ್ಥಶಾಸ್ತ್ರ ಪರಿಚಯದಿಂದ ಓದೋದೇ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ನೀವು ಈ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಸಮಗ್ರ ಅರ್ಥಶಾಸ್ತ್ರ ಪರಿಚಯ 2 ಇದರಲ್ಲಿ ಇದಲ್ಲ, ಒಂದು ಇದನ್ನು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಒಂದು ಭಾಗವನ್ನು ನೀವು ಚೆನ್ನಾಗಿ ಓದಿದರೆ ಇನ್ನೊಂದು ಭಾಗದಲ್ಲಿ 1 ಅಥವಾ 2 ಚಾಪ್ಟರ್ ನೀವು ಟಚ್ ಮಾಡಿದರೂ ಕೂಡ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸ್ಬೋದು. ಅಂದರೆ ಒಂದು ನೀವು ಭಾಗವನ್ನು ಚೆನ್ನಾಗಿ ಓದ್ಕೋಬೇಕು, ಪರ್ಫೆಕ್ಟ್ ಆಗಿ ಓದ್ಕೋಬೇಕು. ಇನ್ನೊಂದು ಭಾಗದಲ್ಲಿ ಕೇವಲ 2 ಚಾಪ್ಟರ್ ಓದಿದ್ರು ಕೂಡ ಸಾಕು. ಇಲ್ಲಿ ನಿಮಗೆ ಟೋಟಲ್ ಆಗಿ ಎಷ್ಟು ಚಾಪ್ಟರ್ ಇದ್ದಾವೆ? 11 ಚಾಪ್ಟರ್ ಇದ್ದಾವೆ. 11 ಚಾಪ್ಟರ್ನಲ್ಲಿ ನೀವು 7 ಚಾಪ್ಟರ್ಗಳನ್ನು 5+1 or 2 ಚಾಪ್ಟರ್ಗಳನ್ನು ಓದ್ಕೊಂಡ್ರು ಕೂಡ ನೀವು ಸುಲಭವಾಗಿ 80ಕ್ಕೆ 80 ಅಂಕಗಳನ್ನು ಗಳಿಸ್ಬೋದು. ಮತ್ತು ಯಾವ್ಯಾವ ಪ್ರಶ್ನೆಗಳು ಇರ್ತವೆ ಅವುಗಳ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಇದ್ದು ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗ್ತಾ ಇದೆ, ನಮ್ಮ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತವೆ ಅಂತಂದರೆ ಹೈಪ್ ಬಟನ್ ಇದೆ ತೆಳಗಡೆ, ಹೈಪ್ ಬಟನ್ ಒತ್ತಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.